ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಚಾನಲಲ್ಲಿ ಚಿಕನ್ ಬಿರಿಯಾನಿ ಮತ್ತು ಮಟನ್ ಕರಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೋಡೋಣ ಬನ್ನಿ. ಇಲ್ಲಿ ನಾನು ಫಸ್ಟ್ ಮಟನ್ ಕರಿ ಮಾಡ್ತಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ತೆಂಗಿನಕಾಯಿ ಮತ್ತು ಕಡಲೆಪಪ್ಪು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿನ ತೊಗೊಂಡಿದ್ದೀನಿ. ಇವಾಗ ನಾನು ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಚಕ್ಕೆ, ಲವಂಗ. ಈ ಲವಂಗನ ನೀವು ಎಷ್ಟು ಚಕ್ಕೆ ತೊಗೋತೀರೋ ಅದು ಆಧಾರದ ಮೇಲೆ ಲವಂಗನ ಸ್ವಲ್ಪ ತೊಗೊಳ್ಳಿ. ಇಲ್ಲಿ ನಾನು 6ರಿಂದ 8 ಲವಂಗನ ತೊಗೊಂಡಿದ್ದೀನಿ. ನೀವು ಚಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ತೊಗೊಳ್ಳಿ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ಈರುಳ್ಳಿ ಬಂದು ಬ್ರೌನ್ ಆಗಬೇಕು. ಏನಕ್ಕೆ ನಾವು ಮಸಾಲೆಗೆ ಯಾವಾಗಲೂ ಫ್ರೈ ಮಾಡ್ತೀವಿ ಅಂದರೆ ಅದರಲ್ಲಿ ಹಸಿ ವಾಸನೆ ಇರುತ್ತೆ. ಅದು ಹಸಿ ವಾಸನೆ ಹೋದರೆ ಈ ಮಟನ್ ಅಥವಾ ಚಿಕನ್ಗೆಲ್ಲ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾವು ಮಸಾಲೆನ ಫ್ರೈ ಮಾಡ್ಕೊಬೇಕು. ಇಲ್ಲ ಹಾಗೆ ಮಾಡ್ತೀವಿ ಅಂದರೆ ಚೆನ್ನಾಗಿ ಬರುತ್ತೆ, ಬಟ್ ಹಸಿ ವಾಸನೆ ಇರುತ್ತೆ. ಸೊ ಇದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗ್ತಿದ್ದಂಗೆ ಇದಕ್ಕೆ ನಾನಿವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ತೆಂಗಿನಕಾಯಿ ಮತ್ತು ಕಡಲೆಪಪ್ಪು ಮತ್ತು 3 ಟೊಮ್ಯಾಟೊನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮತ್ತು ಪುದೀನ, ಮೆಂತ್ಯ, ಅದಾದಮೇಲೆ ಕೊತ್ತಂಬರಿನ ಹಾಕ್ಕೊತಿದ್ದೀನಿ. ಇದ್ರ ಜೊತೆ ನಾನು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿನೂ ಸಹ ಹಾಕ್ಕೋತಿದ್ದೀನಿ, 1.5 ಸ್ಪೂನಷ್ಟು. ನಿಮ್ಗೆ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇಲ್ಲ ಅಂದರೆ ಆಚೆಯಿಂದ ಆಚಿ ಮಸಾಲ ಪೌಡರ್ದು ಮಟನ್ ಮಸಾಲ ಪೌಡರ್ ಅಂತ ಇರುತ್ತೆ, ಅದನ್ನು ಸಹ ಹಾಕ್ಕೊಂಡು ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಮ ಹತ್ರ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇಲ್ಲ ಅಂದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಅಂದರೆ ಒಂದು ಸ್ವಲ್ಪ ಹಾಫ್ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊತಿದ್ದೀನಿ. ಸೊ ಟೊಮ್ಯಾಟೊ ಸ್ವಲ್ಪ ಸ್ಮೂತ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಬೇಕು. ಅದಾದಮೇಲೆ ಇದನ್ನು ಸ್ಟವ್ನ ಆಫ್ ಮಾಡಿ ಈ ಮಸಾಲೆನ ಬಿಸಿಲು ರುಬ್ಬಾರ್ದು. ಅದಕ್ಕೆ ನಾವು ಇದನ್ನು ಸೈಡಲ್ಲಿ ಎತ್ತಿಟ್ಬಿಡ್ಬೇಕು. ಬಿಸಿಲು ರುಬ್ಬಿದಾಗ ಆಗಲ್ಲ, ಅದು ಹಂಗೆ ನಮಗೆ ವಾಪಸ್ ಎಗರುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ತಣ್ಣಕ್ಕೆ ಹಾಕಕ್ಬಿಟ್ಟು ನಾವು ಮಟನ್ ಫ್ರೈ ಆಗೋ ಗಂಟೆ ತಣ್ಣಕ್ಕಾಗಲಿ. ಅದಾದಮೇಲೆ ರುಬ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ನಾನು ಮಟನ್ಗೆ ಒಂದು ಕುಕ್ಕರಲ್ಲಿ, ಅದೇ ಕುಕ್ಕರಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಹಾಕ್ಕೊಂಡು ಮಟನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಇದು ಬೇಯಕ್ಕೆ ಅಂತ ಇಲ್ಲಿ ನಾನು 1/2 ಟೇಬಲ್ ಸ್ಪೂನಷ್ಟು ರುಚಿನ ಹಾಕ್ಕೊತಿದ್ದೀನಿ. ರುಚಿನ ಹಾಕ್ಕೊಂಡು ಚೆನ್ನಾಗಿ ಅದು ನೀರು ಬಿಟ್ಟು ಡ್ರೈ ಆಗಬೇಕು ಮಟನ್ನು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ಇದು ಬೇಯೋ ಗಂಟ ನಾವು ಇದಕ್ಕೆ ಬೇಕಾಗಿರೋ ಮಸಾಲೆನ ಸಹ ರುಬ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ತಣ್ಣಗಾಗಿಟ್ಟಿರೋ ಮಸಾಲೆನೂ ಸಹ ನಾವು ಒಂದು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಿದ್ದೀನಿ. ಸೊ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಅದು ಮಸಾಲೆ ಫುಲ್ ನೀರಾಗಿ ಆಗಿಬಿಟ್ಟು ಕರಿನೂ ಸಹ ಫುಲ್ ಸಾರು ಥರ ಆಗುತ್ತೆ. ಬಟ್ ನಾವಿಲ್ಲಿ ಮಾಡ್ತಿರೋದು ಕರಿ ಆಗಿರೋದ್ರಿಂದ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಬೇಕು. ಅದು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಿದ್ದೀನಿ. ಸೊ ರುಬ್ಕೊಂಡಾಗೂ ಅಷ್ಟೇ ಫುಲ್ ತರಿಯಾಗಿ ರುಬ್ಕೊಬಾರ್ದು, ನುಣ್ಣಗೆ ರುಬ್ಕೊಬೇಕು ಮತ್ತು ಸ್ವಲ್ಪ ಗಟ್ಟಿ ಇರಬೇಕು. ನೋಡಿ ಈ ಥರ. ಇವಾಗ ಇದನ್ನು ನಾನು ಮಟನ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಇದು ಮಟನ್ಗೆಲ್ಲ ಹೊಂದ್ಕೊಂಡ್ಮೇಲೆ ಇದಕ್ಕೆ ನಾನು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಅವೆಲ್ಲೇ ಬೇಯಕ್ಕೆ ಹಾಕಿದ್ವಿ, ಅದಕ್ಕೆ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿ ಹಾಕ್ಕೊಂಡು ಇನ್ನು 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಏನಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಂಡೆ ಅಂದರೆ ನಮಗಿಲ್ಲಿ ಬೇಕಾಗಿರೋವಂಥದ್ದು ಕರಿ. ಸೊ ಕರಿನೇ ಇಲ್ಲ ಅಂದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಬರೀ ಪೀಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಡ್ರೈ ಫ್ರೈ ಮಾಡ್ತಲ್ಲ, ಇಲ್ಲಿ ನಾನು ಕರಿ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾನು ಇಲ್ಲಿ ಇನ್ನೂ 2 ಗ್ಲಾಸ್ ನೀರು ಹಾಕ್ಕೊಂಡು ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಇದನ್ನು ಕುಕ್ಕರ್ನ ಮುಚ್ಚಿ 3 ವಿಷಿಲ್ ಕೂಗ್ಸಾದ್ಮೇಲೆ ನಮ್ಗೆ ಬೇಕಾಗಿರುವಂಥ ಮಟನ್ ಗ್ರೇವಿ ರೆಡಿ ಆಗುತ್ತೆ. ಸೊ ಇದನ್ನು ಚಿಕನ್ ಬಿರಿಯಾನಿ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಬಟ್ ಚಿಕನ್ ಬಿರಿಯಾನಿ ಹೇಗೆ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು.